ಒಂದು ನಿಮಿಷ. ಇನ್ನು ಮಲ್ಲಿಗೆ ಹೂ ಮುಡ್ಕೊಂಬರೋ ರಚಿತರ ನೋಡಿದ್ದೆ, ಮಚ್ಚಿಡ್ಕೊಂಬಂದ್ರೆ ರಚಿತರ ನೋಡಿರಲಿಲ್ಲ. ಅವರ ನಟನೆಯಲ್ಲಿ ನಂತರ ಈ ಸಿನಿಮಾದಲ್ಲಿ ಆಕ್ಷನ್ ಮಾಡಿದ್ರೆ ಭಯಂಕರ. ಅವರ ಪಾತ್ರಕ್ಕೆ 100 ಸ್ಟಾರು. ಇಂಡಸ್ಟ್ರಿಗೆ ಲೇಡಿ ಒಬ್ಬರೇ ಸೂಪರ್ ಸ್ಟಾರು. ಸಿನಿಮಾ ಸೂಪರ್ ಆಗಿದೆ ಮೇಡಮ್. ಎಲ್ಲೂ ಅಷ್ಟೇ ಅಂದರೆ ಸಿನಿಮಾ ಹಿಟ್ ಆಗ್ಬೇಕಂದ್ರೆ ಹೀರೋ ಆಗಿರ್ಬೋದು, ವಿಲನ್ ಆಗಿರ್ಬೋದು, ಮತ್ತೆ ಏನು ಹೀರೋ ಏನಾಗಿರ್ಬೋದು ಪಾತ್ರ ಮಾಡಿರ್ಬೇಕು. ಇಲ್ಲಿ 3 ಕೆಲಸ ಸಖತ್ತಾಗಿದೆ. ಅಂದರೆ ಕಾಟೇರ ಕಾಂತಾರ ಥರ ಒಂದು ಮಣ್ಣಿಗಾಗಿ ಜನಪರಕ್ಕಾಗಿ ಮಾಡಿರೋಂಥ ಸ್ಟೋರಿ ಸಖತ್ತಾಗಿದೆ. ಎಲ್ಲೂ ಅಷ್ಟೇ ಬೋರಾಗೋದಿಲ್ಲ. ಮದರ್ ಸೆಂಟಿಮೆಂಟು, ಫಾದರ್ ಸೆಂಟಿಮೆಂಟು, ಲವರ್ ಸೆಂಟಿಮೆಂಟು, ವೈಫ್ ಸೆಂಟಿಮೆಂಟು, ಡಾಟರ್ ಸೆಂಟಿಮೆಂಟು, ಟೋಟಲಿ ಸೆಂಟಿಮೆಂಟ್ ಇದೆ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಜೈ ದುನಿಯಾ ವಿಜಯ್. ಒಂದು ದುನಿಯಾ ವಿಜಯ್ ಅವ್ರ ಆ್ಯಕ್ಟಿಂಗ್ ಮೇಡಮ್, ಆ್ಯಕ್ಚುಲಿ ಅವರು ಮಾಸ್ ಹೀರೋ ಅಂತ ಗೊತ್ತು. ಫೈಟ್ ಜೊತೆಗೆ ಅಂದರೆ ದುನಿಯಾ ಆದಮೇಲೆ ಇಷ್ಟು ಪರಿಪೂರ್ಣವಾಗಿ ಅರ್ಥಗರ್ಭಿತವಾಗಿ ಅವರು ಒಂದು ಆ ಪಾತ್ರನ ತಮ್ಮಲ್ಲಿ ತಗೊಂಡು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಕನ್ನಡದಲ್ಲಿ ವಿಲನ್ಗಳು ಕೊರತೆ ಇದೆ ಅಂತೇಳಿ ಭಾಳ ಕಡೆ ನಾವು ಕೇಳಿದ್ವಿ, ನೋಡಿದ್ವಿ. ರಾಜ್ ಬಿ ಶೆಟ್ಟಿ ಅವರು ಎಷ್ಟು ಅಂದರೆ ಒಂದು ಉಗ್ರ ರೂಪ ತೋರಿಸಿದ್ದಾರೆ. ನಿಜವಾಗ್ಲೂ ಭಾಳ ಇಷ್ಟ ಆಯಿತು. ನಿಜವಾಗ್ಲೂ ಮೇಡಮ್, ರಾಜ್ ಬಿ ಶೆಟ್ಟಿ ಅವರು ಬರೀ ಕಾಮಿಡಿ ಪಾತ್ರಗಳನ್ನ ನಾವು ಊಹಿಸ್ಕೊತಾ ಇದ್ವಿ. ರಾಜ್ ಬಿ ಶೆಟ್ಟಿ ಅವ್ರು ಎಂಥ ಗ್ರೇಟ್ ವಿಲನ್ ಅಂತೇಳಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಜೀವನದಲ್ಲೂ ನಡೆದಿತ್ತು ಮೇಡಮ್. ಯಾಕಂದರೆ ನಾವು 90s ಬಡತನ ನೋಡಿದ್ದೀವಿ, ಕ್ಯಾಸ್ಟಿಸಮ್ ನೋಡಿದ್ದೀವಿ, ಆಮೇಲೆ ಪಾಳೆಗಾರಿಕೆ ನೋಡಿದ್ದೀವಿ. ನಾನು ಬಳ್ಳಾರಿ ಚಳ್ಳಕೆರೆ ಪ್ರಾಂತ್ಯದಲ್ಲಿ ಹುಟ್ಟಿ ಬೆಳೆದಿರೋನು. ನನಗಂತೂ ಕತೆ ತುಂಬ ಕನೆಕ್ಟ್ ಆಯಿತು ಮೇಡಮ್. ಯಾಕಂದರೆ ನಮ್ಮ ತಂದೆಯವರು ಅನುಭವಿಸಿದಂಥ ನೋವು, ನಮ್ಮ ತಾತನವ್ರು ಅನುಭವಿಸಿದಂಥ ನೋವು ನಾನು ಕನೆಕ್ಟ್ ಆದೆ. ನಿಜವಾಗ್ಲೂ ದಿ ಬೆಸ್ಟ್ ಪರ್ಫಾರ್ಮೆನ್ಸು ದುನಿಯಾ ವಿಜಯ್ ಅವರು. ಕನ್ನಡಕ್ಕೆ ಅದ್ಭುತವಾದಂಥ ಸಿನಿಮಾ ಮೇಡಮ್. ಆಮೇಲೆ ಆಗಿನ ಕಾಲದಂಥ ಒಂದು ಆ ರೆಟ್ರೋ ಫೀಲು, ಆ ಒಂದು ರೆಟ್ರೋ ಕತೆ ಅದನ್ನು ಸೃಷ್ಟಿ ಮಾಡಿರೋ ತುಂಬ ಅದ್ಭುತವಾಗಿದೆ. ಮಸ್ಟ್ ವಾಚಿಂಗ್ ಸಿನಿಮಾ ಸರ್, ದಿ ಬೆಸ್ಟ್ ಸಿನಿಮಾ. ಥ್ಯಾಂಕ್ ಯು. ಇವತ್ತು ಲ್ಯಾಂಡ್ ನೋಡ್ತಿದ್ರ, ಇವತ್ತು ಸ್ವತಂತ್ರ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಆಶಯದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ದುನಿಯಾ ವಿಜಯ್ ಸರ್ ಆಕ್ಟಿಂಗ್ ಏನ್ ಮಾಡಿದ್ದಾರೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಎಲ್ಲರೂ ಸಿನಿಮಾ ಮಂದಿರಗಳಲ್ಲಿ ಸಿನಿಮಾ ನೋಡ್ಬೇಕಂತೇಳಿ ಕೇಳ್ಕೊಳ್ತೇವೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾಡಿದ್ದಾರೆ. ಆ ಸಂವಿಧಾನ ಸಮಾನತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೇನು ಕಾನೂನು ವ್ಯವಸ್ಥೆಯಲ್ಲಿ ಇದೆ ಅವೆಲ್ಲವನ್ನು ಈ ಚಿತ್ರದಲ್ಲಿ ಮೂಡಿ ಬಂದಿದೆ. ದುನಿಯಾ ವಿಜಯ್ ಸರ್ ಹಾಗೂ ಲ್ಯಾಂಡ್ ಲಾರ್ಡ್ ಚಿತ್ರ ಏನಪ್ಪ ಸಿನಿಮಾ ತಂಡಕ್ಕೆ ಉತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಈ ಚಿತ್ರ ಶತದಿನ ಮಹೋತ್ಸವ ಆಚರಿಸಲು ಈ ಮೂಲಕ ಇದು ಮಾಡಬೇಕಂತ ಮಾಡಿದ್ದಾರೆ ನಮ್ಮ ವಿಜಯಣ್ಣ. ತುಂಬ ಸೂಪರ್ ಫಿಲಿಂ. ನ್ಯಾಯಾಂಗ ರಾಜ್ಯಾಂಗವನ್ನು ಎತ್ತಿ ಹಿಡಿದಿದ್ದಾರೆ. ಪ್ರತಿ ಗ್ರಾಮಕ್ಕೂ ಸಂವಿಧಾನ ಬರಬೇಕಂತೇಳಿ ಹೇಳಿದ್ದಾರೆ. ಸೂಪರ್ ಪಿಕ್ಚರ್, ಸೂಪರ್ ಹಿಟ್ ಮೇಡಮ್. ಹುಲಿ ಹುಟ್ಟಿದೆ. ದುನಿಯಾ ವಿಜಯ್ ಮಗಳು ಮಾತ್ರ ಸೂಪರ್ ಮಾಡಿದ್ದಾರೆ. ರಚಿತಾ ರಾಮ್ ಅವರು ಸಖತ್ತ ಮಾಡಿದ್ದಾರೆ ಆ್ಯಕ್ಟಿಂಗು. ದುನಿಯಾ ವಿಜಯ್ ಮತ್ತು ನಿರ್ದೇಶಕರು ಭಾಳ ಚೆನ್ನಾಗಿ ಡೈಲಾಗ್ ಆಗಲಿ, ಸ್ಟೋರಿ ಆಗಲಿ, ಹಳ್ಳಿ ಸೊಗಡಿಂದೊಂದು ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಎಲ್ಲ ಸಮಾನತೆ ಬೇಕನ್ನೋದು ಒಂದು ತೋರಿಸಿದ್ದಾರೆ. ಕನ್ನಡ ಅಭಿಮಾನಿಗಳು ಎಲ್ಲ ಕನ್ನಡ ಫಿಲಮ್ ನೋಡಿ ಅಂತ ನಾನು ಗೋಡ್ಕೊಂತೀನಿ. ರಾಜ್ ಬಿ ಶೆಟ್ಟಿ ಅವರು ಏನು ಸರ್ ಆ ವಿಲನಿಸಮ್ಮು ಅವ್ರ ಕಣ್ಣಲ್ಲಿ ತೋರಿಸ್ತಕ್ಕಂಥ ಒಂದು ನಟನೆ ಅದ್ಭುತ ಸರ್. ಆಮೇಲೆ ಸಿನಿಮಾದಲ್ಲಿ ಏನಂದರೆ ಒಂದು ನೈಜ ಘಟನೆಗಳನ್ನ ಆಧರಿಸಿ ಸಿನಿಮಾ ತೆಗೆದಿದ್ದಾರೆ. ಅಂದರೆ ಮುಖ್ಯವಾಗಿ ಏನಂದರೆ ಒಂದು ಹಳೆ ಕಾಲದಲ್ಲಿ ಆ ಶೋಷಣೆ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು ಹೇಗಿತ್ತು ಅಂತೇಳಿ ಕಣ್ಣಿಗೆ ಕಡ್ದಂಗೆ ತೋರಿಸಿದ್ದಾರೆ. ನನಗೆ ಕನೆಕ್ಟ್ ಆಗಿದ್ದೆ ಏನಂದರೆ ಆ 90s ನಾವು ಕೂಡ ಅನುಭವಿಸಿದ್ದು. ನಮ್ಮ ತಂದೆ ತಾಯಿಗಳಾಗಿರ್ಬೋದು, ನಮ್ಮ ತಾತ ಅವ್ರು ನಿಜವಾಗ್ಲೂ ತುಂಬ ಕಷ್ಟಪಟ್ಟಿದ್ದಾರೆ. ಆ ಬಳ್ಳಾರಿ ಭಾಗದಲ್ಲಿ, ಆ ಚಳ್ಳಕೆರೆ ಚಿತ್ರದುರ್ಗದ ಭಾಗದಲ್ಲಿ ಆ ಕತೆ ನನಗೆ ತುಂಬ ಕನೆಕ್ಟ್ ಆಯಿತು, ಇಷ್ಟ ಆಯಿತು. ಆಮೇಲೆ ದುನಿಯಾ ವಿಜಯ್ ಅವ್ರ ಮಗಳು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ, ಹೊಸ ನಟಿ ಅಂತ ಅನ್ನಿಸ್ತಾನೆ ಇಲ್ಲ. ಆಮೇಲೆ ಆ ರೆಟ್ರೋ ಫೀಲ್ ಆಗಿರ್ಬೋದು, ಆ ಸನ್ನಿವೇಶಗಳನ್ನ ಸೃಷ್ಟಿ ಮಾಡೋದಂತೂ ತುಂಬ ಕಷ್ಟ. ಟೋಟಲಾಗಿ ಒಂದು ಒಳ್ಳೆ ಕನ್ನಡಕ್ಕೆ ಸಿನಿಮಾ ಸರ್. ದಯವಿಟ್ಟು ಈ ಥರ ಸಿನಿಮಾಗಳು ಬಂದು ನೋಡಿ ಫ್ಯಾಮಿಲಿ ಕುತ್ಕೊಂಡು ಗೆಲ್ಲಿಸ್ಬೇಕಾಗಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಲ್ಯಾಂಡರ್ಡ್ ಅಂದರೆ ಬೇರೆ ಲೆವೆಲ್, ಮಹಾ ಅದ್ಭುತವಾಗಿದೆ. ಟೈಟ್ಲಲ್ಲಿ ಹಾಗೆ ವಿಜಯ್ ಸರ್ ಆ್ಯಕ್ಟಿಂಗ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ. ಮುಖ್ಯವಾಗಿ ಹೇಳಬೇಕು ಅಂದರೆ ರಾಜ್ ಬಿ ಶೆಟ್ಟಿ ಅವರು ಅಬ್ಬಬ್ಬಬ್ಬ ಏನು ಆ್ಯಕ್ಟಿಂಗ್ ಸರ್ ಅದು. ಅವ್ರು ಹೀರೋ ಆಗಿ ರೂಪಿಸ್ಕೊಂಡಿದ್ರು. ಫಸ್ಟ್ ಟೈಮ್ ಜೀವನದಲ್ಲಿ ವಿಲನ್ ಆಗಿ ಮಾಡಿದ್ದಾರೆ. ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು. ಅವ್ರಿಗೆ ಮತ್ತೆ ಇಂಥ ಚಾನ್ಸ್ಗಳು ಸಿಗಲಿ. ನನಗಂತೂ ರೋಮಾಂಚನವಾಗ್ಬಿಟ್ಟಿದೆ ಈ ಸಿನಿಮಾ ನೋಡಿ. ಮತ್ತೆ ನೆಕ್ಸ್ಟ್ ಟಿಕೆಟ್ ಬುಕ್ ಮಾಡ್ಕೊತಾ ಇದ್ದೀನಿ ಇನ್ನೂ ಶೋ ಹೋಗೋಕ್ಕೆ. ಇದು ವೀಸರ್ಗದು ದೊಡ್ಡ ಮೈಲ್ಗೆಲ್ಲಾಗುವಂಥ ಸಿನಿಮಾ ಅಂತ ಅನಿಸ್ತಾ ಇದೆ. ತುಂಬ ಎಕ್ಸ್ಟ್ರಾಡಿನರಿ ಆಗಿದೆ. ಮುಖ್ಯವಾಗಿ ರಚಿತಾ ರಾಮ್ ಅವರು ಅಬ್ಬಬ್ಬ ಏನು ಆ್ಯಕ್ಟಿಂಗ್ ಸರ್ ಅವ್ರದ್ದು, ಬೇರೆ ಲೆವೆಲ್. ಇನ್ನು ನೆಕ್ಸ್ಟ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾಡಿನರಿ ದೊಡ್ಡ ಮೈಲ್ಗೆಲ್ ವಿಜಯ್ ಸರ್ಗೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ದೇಶದ ಬೆನ್ನೆಲುಬು ರೈತ ಅಂತಾರೆ. ಅಂಥ ರೈತನ್ನ ಮೋಟಿವ್ ತೊಗೊಂಡು ಮಾಡಿರೋ ಸಿನಿಮಾ ಇದು. ಯಾಕೆಂದರೆ ದೇ ಡೋಂಟ್ ನೀಡ್ ಎನಿ ಸಿಂಪತಿ, ದೇ ನೀಡ್ ದ ರೆಸ್ಪೆಕ್ಟ್. ಅವ್ರಿಗೆ ಸಿಗಬೇಕಾಗಿರೋ ಬೆಳೆ, ಅವ್ರಿಗೆ ಸಿಗಬೇಕಾಗಿರೋ ರೆಸ್ಪೆಕ್ಟ್, ಇವೆರಡೂ ಸಿಕ್ಕಿದ್ರೆ ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಇದನ್ನೇ ಮೋಟಿವ್ ಮಾಡಿರೋ ಸಿನಿಮಾ ಇದು. ಇಂಥ ಸಿನಿಮಾದಲ್ಲಿ ನಾನು ವಿಜಯ್ ಸರ್ ಅವರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿರೋದು ನಂಗೆ ತುಂಬ ಖುಷಿ ಇದೆ. ಸಿನಿಮಾಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು.